ಸೌಹಾರ್ದತೆಯ ತವರೂರು ಎಂದೇ ಹೆಸರಾಗಿರುವ ಮಾನ್ವಿ ಪಟ್ಟಣದಲ್ಲಿ ಯುಗಾದಿ ಹಬ್ಬದ ನಿಮಿತ್ತ ಕಾಂಗ್ರೆಸ್ ಮುಖಂಡ ಅರುಣ್ ಕುಮಾರ್ ಚಂದ ಅವರ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಬೇವು ಬೆಲ್ಲ ವಿತರಿಸಲಾಯಿತು. ಮಾನ್ವಿ ಪಟ್ಟಣದ ಪ್ರಮುಖ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಪ್ರಯಾಣಿಕರು ಹಾಗೂ ಸ್ಥಳೀಯರಿಗೆ ಹಬ್ಬದ ಶುಭಾಶಯ ಕೋರಿ ಸಂಭ್ರಮಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಅರುಣ್ ಕುಮಾರ್ ಚಂದ ಅವರು ಸಚಿವ ಎನ್ಎಸ್ ಬೋಸರಾಜು ಹಾಗೂ ರವಿ ಬೋಸರಾಜು ಅವರ ಮಾರ್ಗದರ್ಶನದಲ್ಲಿ ಸೌಹಾರ್ದತೆ ಸಾರುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜಾತಿ ಮತದ ಭೇದವಿಲ್ಲದೆ ನಾವೆಲ್ಲರೂ ಒಂದಾಗಿ ಬದುಕೋಣ ಎನ್ನುವುದೇ ಈ ಹಬ್ಬದ ಸಂದೇಶ ಎಂದಿದ್ದಾರೆ. ಹಿರಿಯರ ಹಾದಿಯಲ್ಲಿ ನಡೆದುಕೊಂಡು ಬಂದು ಎಲ್ಲಾ ಸಮುದಾಯದ ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಮತ್ತೊಬ್ಬ ಮುಖಂಡ ಚಂದ್ರಶೇಖರ್ ಕುರ್ಡಿ ಮಾತನಾಡಿ ಯುಗಾದಿಯು ಹೊಸ ಹರುಷ ತರಲಿ ಹಾಗೂ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿ ಎಂದು ಆಶಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಜನರಿಗೆ ಬೇವು ಬೆಲ್ಲದ ಜೊತೆಗೆ ಸಿಹಿ ಹಂಚಿ ಹಬ್ಬದ ಸಡಗರವನ್ನ ಹೆಚ್ಚಿಸಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಶ್ರೀ ರವಿ ಬೋಸರಾಜ್ ಅವರು ಈ ಒಂದು ಸಾರ್ವಜನಿಕರಿಗೆ ಬೇವಿನ ಕೈ ಕಡಿಮೆ ಆಗಲಿ, ಬೆಲ್ಲದ ಸಿಹಿ ಹೆಚ್ಚಾಗಲಿ ಎಂದು ಆಶಿಸುತ್ತಾ ಈ ದಿನ ಮಾನ್ವಿ ನಗರದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಬೇವು ಬೆಲ್ಲದ ಒಂದು ಪಾನಕದ ವ್ಯವಸ್ಥೆಯನ್ನು ಮಾಡಿದ್ದು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಿಲ್ದಾಣ ಹತ್ತಿರ ರವಿ ಬೋಸರಾಜ್ ಫೌಂಡೇಶನ್ ವತಿಯಿಂದ ಯುವ ಮುಖಂಡರೆಲ್ಲ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಯುಗಾದಿ ಹಬ್ಬದ ನಿಮಿತ್ತ ಅಂದ್ರೆ ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷದ ಶುಭಾಶಯಗಳ ಜೊತೆಗೆ ಎಲ್ಲರಿಗೆ ಒಳ್ಳೇದಾಗ್ಲಿ ಅಂತೇಳಿ ಹಿರಿಯರಾದಂತ ಬೋಸರಾಜ್ ಸಾಬ್ರು, ಅಂಪೈ ಸಾವ್ಕಾರರು ಅವರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ನಾಡಿನ ಜನಗೆ, ಈ ಕರ್ನಾಟಕದ ಜನಗೆ ಶಾಂತಿ ನೆಮ್ಮದಿ ಸಿಗಲಿ, ಅವರ ಬಾಳ್ವೆಯಲ್ಲಿ ಹೊಸ ಚೈತನ್ಯ ಮೂಡ್ಲಿ, ಎಲ್ಲರೂ ಆರೋಗ್ಯ ಐಶ್ವರ್ಯ ನೀಡ್ಲಿ. ಈ ಕರ್ನಾಟಕದ ಜನಗಳಿಗೆ, ಈ ಕರ್ನಾಟಕದ ಎಲ್ಲಾ ಸಮೃದ್ಧಿ ನಾಗರಿಕರಿಗೆ ಒಳ್ಳೇದಾಗ್ಲಿ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ನಮ್ಮ ಖಾಲಿದ್ ಗುರು, ಚಾಂದ್ ಪಾಷಾ, ನಮ್ಮ ಶುಕ್ಮನಿ, ಮಲ್ಲೇಶ ಜಗ್ಲಿ ಮತ್ತು ಶಂಕರ್ ಜಗ್ಲಿ, ಇನ್ನಿತರ ಎಲ್ಲರೂ, ಅರುಣ್ ಚಂದ, ಇವರೆಲ್ಲರ ಮುಖಾಂತರ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ.